ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಆಟಿ ಸ್ಪೆಷಲ್ ನುಗ್ಗೆ ಸೊಪ್ಪು ಮಾಡಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಅದಕ್ಕೆ ಹಲಸಿನಕಾಯಿ ಬೀಜ ಚೆನ್ನಾಗಿ ಬೇಯಿಸಿ ಇಟ್ಟಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಯಾಕೆಂದರೆ ಹಲಸಿನ ಬೀಜ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿದರೆ ಅದು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನಂತರ ನೋಡಿ, ಇದನ್ನು ಒಂದು ಹೆಸರು ಕಾಳು ಬೇಳೆಯನ್ನು ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಅದು. ಇದನ್ನು ಕೂಡ ಅದಕ್ಕೆ ಹಾಕಲಿಕ್ಕುಂಟು. ನುಗ್ಗೆ ಸೊಪ್ಪು ಪದಾರ್ಥ ಮಾಡುವಾಗ ನಮ್ಮ ತಾಯಿ ಹೇಗೆ ಮಾಡಿಕೊಂಡಿದ್ರು ಹಾಗೆ ನಾನು ಕೂಡ ಮಾಡೋದು. ಮೊದಲಿಂದಲೇ ನಾನು ಮಾಡ್ತೇನೆ. ಹೀಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಬೆಂದಿದೆ, ಹೆಸರು ಕಾಳು ಬೆಂದಿದೆ. ಇನ್ನು ನೋಡಿ, ಒಗ್ಗರಣೆಗೆ ಇಟ್ಟಿದ್ದೇನೆ. ಸಾಸಿವೆ ಹಾಕಿದ್ದೇನೆ, ಅದು ಸಿಡಿದ ನಂತರ ಇನ್ನು ಕರಿಬೇವಿನ ಸೊಪ್ಪು ಹಾಕ್ತೇನೆ. ನೋಡಿ, ಸಾಸಿವೆ ಸಿಡಿತದೆ. ಈಗ ಸಿಡಿತಾ ಉಂಟು ಸಾಸಿವೆ. ನೋಡಿ, ಒಳ್ಳೆ ಸಿಡಿದಿದೆ ಎಲ್ಲ. ಇನ್ನು ಕರಿಬೇವಿನ ಸೊಪ್ಪು ಹಾಕಿದೆ. ನಂತರ ಅದು ಸ್ವಲ್ಪ ಬೆಂದ ನಂತರ, ಫ್ರೈ ಆದ ನಂತರ ಅದಕ್ಕೆ ನಾನು ಅದರಲ್ಲಿ ಏನೋ ಒಂದು ಕಾಸಾಯ್ತು, ಅದನ್ನು ತೆಗೆದೆ. ಅದಕ್ಕೆ ನಾನು ಇನ್ನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಅದು ಬೆಳ್ಳುಳ್ಳಿ ಸ್ವಲ್ಪ ಬೇಯಬೇಕು. ನೋಡಿ, ಅದು ಇದು ಕರಿಬೇವಿನ ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಾಕಬೇಕಾದ್ರೆ. ನೋಡಿ, ಬೆಳ್ಳುಳ್ಳಿ ಹಾಕಿದೆ. ಈ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಅದು ಕೆಂಪಾಗಬೇಕು, ಬೇಯಬೇಕು ಅದು ಬೆಳ್ಳುಳ್ಳಿ ಕೂಡ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಬೆಂದಿದೆ ಬೆಳ್ಳುಳ್ಳಿ. ಇನ್ನು ಇದಕ್ಕೆ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಬೇಯಬೇಕು, ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆಂದ. ನೋಡಿ, ಅದನ್ನು ಮಿಶ್ರ ಮಾಡಬೇಕು. ಚೆಂದ ಮಾಡಿ ಮಿಶ್ರ ಮಾಡ್ತಾಯಿದ್ದೀನಿ. ನೋಡಿ, ಬೆಂದಿದೆ. ನೋಡಿ, ಚೆಂದ ಮಾಡಿ ಬೆಂದಿದೆ. ಇನ್ನು ಅದಕ್ಕೆ ನಾನು ಬಾಪತ್ತು ಮಸಾಲ ಪುಡಿ ಹಾಕ್ತಾಯಿದ್ದೇನೆ. ಅದು ಒಳ್ಳೆ ರುಚಿ ಆಗ್ತದೆ. ನೋಡಿ, ನನಗೆ ಬೇಕಾದಷ್ಟು ಹಾಕ್ತೀನಿ ಇದು ನಾನು ಮಾಡುವ ವಿಧಾನ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಾನು ಮಾಡುವ ವಿಧಾನ ಹೀಗೆ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ. ನೋಡಿ, ಬಾಪತ್ತು ಹಾಕಿ ಅದನ್ನು ಚೆಂದ ಮಾಡಿ ಮಿಶ್ರ ಮಾಡಬೇಕು. ನೋಡಿ, ಮಿಶ್ರ ಮಾಡಿ ಮತ್ತು ಅದಕ್ಕೆ ಈಗ ಹುಳಿ ಮಿಶ್ರಿತ ನೀರನ್ನು ಹಾಕ್ತಾಯಿದ್ದೀನಿ. ಹುಳಿ ಮಿಶ್ರ ಮಾಡಿದ ನೀರನ್ನು ಹಾಕ್ತಾಯಿದ್ದೆ. ಅದು ಚೆನ್ನಾಗಿ ಕುದಿಬೇಕು. ರುಚಿಗೆ ತಕ್ಕ ಹುಳಿ ಹಾಕಬೇಕಲ್ಲ. ಮತ್ತು ರುಚಿಗೆ ತಕ್ಕ ಉಪ್ಪು ಕೂಡ ಹಾಕ್ತೀನಿ ನಾನು. ನೋಡಿ, ಬೇಯ್ತಾ ಇದೆ. ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕ ಉಪ್ಪು. ಮತ್ತು ನಾನು ಅದಕ್ಕೆ ಆಗ ಹಲಸಿನಕಾಯಿ ಬೇಯಿಸಿದ್ದೆಲ್ಲ, ಅದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ನೋಡಿ, ಈಗ ಅದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಮಾಡಿ ಬೇಯಬೇಕು. ಅದು ಕೂಡ ಅದರಲ್ಲೇ ಬೇಯಬೇಕು. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ನೋಡಿ, ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇನ್ನು ಅದಕ್ಕೆ ಬೇಯಿಸಿಟ್ಟ ಹಲಸಿನ ಬೀಜ ಹಾಕ್ತೀನಿ. ಒಳ್ಳೆ ಕಾಂಬಿನೇಷನ್, ಒಳ್ಳೆಯದಾಗ್ತದೆ ಹಲಸಿನ ಬೀಜ. ಮೊದಲೆಲ್ಲ ಹಲಸಿನ ಬೀಜ ಹಾಕದೆ ಯಾವ ಪದಾರ್ಥ ಕೂಡ ಮಾಡ್ತಿರಲಿಲ್ಲ, ತರಕಾರಿಯದ್ದು. ಸೌತೆ ಪದಾರ್ಥ ಮಾಡಿ ಹಲಸಿನ ಅದೊಂದು ಹಾಕಿದರೆ ಭಾರಿ ಒಂದು ರುಚಿ. ಈಗ ಯಾರು ತಿನ್ನುವುದಿಲ್ಲ ಹಲಸಿನ ಬೀಜ. ನೋಡಿ, ಹಲಸಿನ ಬೀಜ ಹಾಕಿದೆ. ಇನ್ನು ಅದಕ್ಕೆ ಬೇಯಿಸಿಟ್ಟ ಹೆಸರು ಕಾಳನ್ನು ಹಾಕ್ತೇನೆ. ನೋಡಿ, ಹೆಸರು ಕಾಳು ಹಾಕಿ ಚೆಂದ ಮಾಡಿ ಮಿಶ್ರ ಮಾಡಬೇಕು. ಅದನ್ನೆಲ್ಲ ಮೊದಲೇ ಬೇಯಿಸಿ ಇಡಬೇಕು.
ಚೆಂದ ಮಾಡಿ ಮಿಶ್ರ ಮಾಡೋದು. ಅದರ ರುಚಿಯೇ ಒಂದು ಬೇರೆ, ಎಷ್ಟು ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ. ನೋಡಿ, ಇನ್ನು ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ತೇನೆ. ದೊಡ್ಡದೊಂದು ತೆಂಗಿನ ಅರ್ಧ ತೆಂಗಿನ ತುರಿ ಹಾಕಿದ್ದೇನೆ ನಾನು. ಅದನ್ನು ಚೆಂದ ಮಾಡಿ ಮಿಶ್ರ ಮಾಡಬೇಕು. ನೋಡಿ, ಮಿಶ್ರ ಮಾಡಿ ಈಗ ತುಂಬ ಕುದೀತಾ ಇದೆ ನೋಡಿ. ಈಗ ಚೆಂದ ಮಾಡಿ ಈಗ ಊಟ ಮಾಡುವ ಅಂತ ಆಗ್ತದೆ. ಕುದೀತಾ ಇದೆ ನೋಡಿ, ರೆಡಿ ಆಯಿತು. ಇದು ಊಟಕ್ಕೆ ರೆಡಿ ಮಾಡಿದ್ದು ನಾನು. ಎಷ್ಟು ಒಳ್ಳೆಯದು ನೋಡಿ, ಊಟ ಮಾಡುವಂತಲೇ ಆಗ್ತದೆ. ಧನ್ಯವಾದಗಳು ವೀಕ್ಷಕರೇ.